ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ರಾಜನಿಗೆ ಆಡಳಿತದಲ್ಲಿ ಸಹಾಯ ನೀಡತಕ್ಕಂಥ ಅಧಿಕಾರಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಿಂದಿನ ಅಧ್ಯಾಯದಲ್ಲಿ ನಾವು ರಾಜನ ಅರ್ಹತೆಗಳು, ಅವನ ಕರ್ತವ್ಯಗಳು, ಅವನಿಗೆ ಕೌಟಿಲ್ಯ ಏನೆಲ್ಲ ಸಲಹೆಗಳನ್ನು ನೀಡಿದ್ದಾನೆ ಅನ್ನೋದನ್ನು ನಾವು ನೋಡಿದ್ವಿ. ಈ ತರಗತಿಯಲ್ಲಿ ನಾವು ಕೌಟಿಲ್ಯನ ಪ್ರಕಾರ ರಾಜನಿಗೆ ಸಹಾಯ ಮಾಡ್ತಕ್ಕಂಥ ಅಧಿಕಾರಿಗಳು ಯಾರು ಅನ್ನೋದನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಪುರೋಹಿತ ಅಂತಂದರೆ ಇವನು ಬ್ರಾಹ್ಮಣ ವರ್ಣಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾನ ಮತ್ತು ಯೋಗ ಮತ್ತು ಧರ್ಮವನ್ನು ಚೆನ್ನಾಗಿ ಅಧ್ಯಯನ ಮಾಡಿರ್ತಕ್ಕಂಥವನಾಗಿರ್ತಾನ. ಆಮೇಲೆ ಇವನನ್ನು ಧರ್ಮಾಧಿಕಾರಿ ಅಂತೇಳಿ ಅವರು ಕರೆದಾರ. ಇವನು ರಾಜನಿಗೆ ಧರ್ಮದ ವಿಷಯದಲ್ಲಾಗಿರ್ಬೋದು ಅಥವಾ ಅರಮನೆಯಲ್ಲಿ ನಡೀತಕ್ಕಂಥ ಯಜ್ಞ ಯಾಗಾದಿಗಳನ್ನು ನಡೆಸಿಕೊಡೋದಾಗಿರ್ಬೋದು ಅಥವಾ ಯಾವುದೇ ಮಹತ್ವದ ತೀರ್ಮಾನ ತೆಗೆದುಕೊಳ್ಳುವಾಗ ರಾಜನಿಗೆ ಸಲಹೆಯನ್ನು ಪುರೋಹಿತ ನೀಡ್ತಾನೆ. ಆಮೇಲೆ ಎರಡನೇದು ಪ್ರಧಾನಮಂತ್ರಿ. ಈ ಪ್ರಧಾನಮಂತ್ರಿ ರಾಜನಿಗೆ ಆಪ್ತನಾಗಿರ್ತಾನೆ. ಆಮೇಲೆ ಒಳ್ಳೆ ಸ್ನೇಹಿತ ಆಗಿರ್ತಾನೆ. ಆಡಳಿತದ ಪೂರ್ತಿ ಜವಾಬ್ದಾರಿ ರಾಜನ ಮೇಲೆ ಇದ್ದರೂ ಸಹ ಆ ಆಡಳಿತದಲ್ಲಿ ಆಪ್ತ ಸ್ನೇಹಿತನಂತೆ ರಾಜನಿಗೆ ಸಹಾಯವನ್ನು ಮಾಡ್ತಕ್ಕಂಥ ವ್ಯಕ್ತಿಯಾಗಿರ್ತಾನೆ. ಆಮೇಲೆ ಮೂರನೇ ವ್ಯಕ್ತಿ ಇಲ್ಲಿ ಸೇನಾಪತಿ. ಇವನು ಸೈನ್ಯದ ಮುಖ್ಯಸ್ಥನಾಗಿರ್ತಾನೆ ಹಾಗೂ ಆ ಸೈನ್ಯದ ವ್ಯವಸ್ಥಿತತೆಯನ್ನು ನೋಡ್ಕೊಳ್ಳೋದು ಇವನ ಜವಾಬ್ದಾರಿ ಆಗಿರ್ತದೆ. ಆಮೇಲೆ ನಂತರ ಯುವರಾಜ ಇವನು ಉತ್ತರಾಧಿಕಾರಿ, ಅಂದರೆ ರಾಜನ ನಂತರ ಪಟ್ಟಾಭಿಷೇಕ ಮಾಡಿಕೊಳ್ತಕ್ಕಂಥ ವ್ಯಕ್ತಿ ಆಗಿರ್ತಾನೆ. ಹಾಗಾಗಿ ಇವನು ಸಹ ರಾಜನ ಆಡಳಿತದಲ್ಲಿ ಸಹಾಯ ಮಾಡತಕ್ಕಂಥ ವ್ಯಕ್ತಿ ಆಗಿರ್ತಾನೆ. ಆಮೇಲೆ ನೆಕ್ಸ್ಟು ದೌವಾರಿಕ ಅಂತಂದರೆ ಇವನು ರಾಜನ ಅಂತಃಪುರದ ಅಧಿಕಾರಿ ಆಗಿರ್ತಾನೆ. ಅಂತಃಪುರ ಅಂತಂದರೆ ರಾಜ ತನ್ನ ದೈನಂದಿನ ಕಾರ್ಯಗಳನ್ನು ಆರಂಭಿಸೋದಾಗಿರ್ಬೋದು, ಅವನು ಮಲಗೋದು, ಎದ್ದೇಳೋದು, ಇನ್ನಿತರ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನೋಡಿಕೊಳ್ತಕ್ಕಂಥ ವ್ಯಕ್ತಿ. ಆಮೇಲೆ ಅಂತರ್ವಂಶಿಕ ಅಂತಂದರೆ ಇವನು ಅರಮನೆಯ ಮೇಲ್ವಿಚಾರಕ ಆಗಿರ್ತಾನೆ. ಅರಮನೆಯಲ್ಲಿ ಏನೆಲ್ಲ ವ್ಯವಹಾರಗಳಿರ್ತಾವೋ ಅವುಗಳನ್ನೆಲ್ಲ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಇವನದಾಗಿರ್ತದೆ. ಆಮೇಲೆ ಸಮೂಹತೃ ಅಂತಂದರೆ ಇವನನ್ನು ಜನಪದ ಅಧಿಕಾರಿ ಅಂಥೇಳಿ ಹೇಳ್ಯಾರ ಕೌಟಿಲ್ಯ ಅವರು. ಅಂದರೆ ಜನರ ಮತ್ತು ಪದ ಅಂತಂದರೆ ಭೂಮಿ, ಜನರ ಮತ್ತು ಭೂಮಿಯ ಅಥವಾ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯವಹಾರಗಳನ್ನು ಇವನು ನೋಡ್ಕೊಳ್ತಾನೆ. ಆಮೇಲೆ ಸನ್ನಿಧಾತೃ ಅಂತಂದರೆ ಇವನು ಉಗ್ರಾಣಾಧಿಕಾರಿ ಆಗಿರ್ತಾನೆ. ಉಗ್ರಾಣಾಧಿಕಾರಿ ಅಂತಂದರೆ ಅಲ್ಲಿ ದವಸ ಧಾನ್ಯಗಳನ್ನು ಸಂಗ್ರಹಿಸಿಡೋದಾಗಿರ್ಬೋದು, ಇನ್ನಿತರೆ ಪಾತ್ರೆ ಪಗಡಗಳನ್ನು ಸಂಗ್ರಹಿಸಿಡೋದಾಗಿರ್ಬೋದು, ಈ ಎಲ್ಲ ವ್ಯವಹಾರಗಳನ್ನು ಇವನು ನೋಡ್ಕೊಳ್ತಾನೆ. ಆಮೇಲೆ ದಂಡಪಾಲ ಅಂತಂದರೆ ರಾಜ ಎಲ್ಲ ತೀರ್ಮಾನಗಳನ್ನು ತೆಗೆದುಕೊಂಡ್ರೂ ಸಹ ಕೆಲವೊಂದು ಅಪರಾಧದಲ್ಲಿ ನ್ಯಾಯದಾನ ಮಾಡೋದಾಗಿರ್ಬೋದು, ಆ ಅಪರಾಧಿಗಳಿಗೆ ಶಿಕ್ಷೆ ನೀಡೋದಾಗಿರ್ಬೋದು, ಈ ವ್ಯವಹಾರವನ್ನು ಈ ದಂಡಪಾಲ ನೋಡ್ಕೊಳ್ತಾನೆ. ಆಮೇಲೆ ದುರ್ಗಪಾಲ ಅಂತಂದರೆ ದುರ್ಗ ಅಂತಂದರೆ ಕೋಟೆ. ರಾಜಧಾನಿ ಅಥವಾ ರಾಜ್ಯದ ಸುತ್ತ ಇರ್ತಕ್ಕಂಥ ಕೋಟೆಯ ವ್ಯವಸ್ಥೆಯನ್ನು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಈ ದುರ್ಗಪಾಲನದಾಗಿರ್ತದೆ. ಇಷ್ಟು ಜನ ಅಲ್ಲದೆ ಕೆಲವು ಜನರ ಅಧ್ಯಕ್ಷರನ್ನು ಸಹ ಕೌಟಿಲ್ಯ ಇಲ್ಲಿ ಹೆಸರಿಸೋಣ. ವಿವಿಧ ಅಧ್ಯಕ್ಷರುಗಳ ಸಹಾಯದಿಂದಲೂ ರಾಜ ತನ್ನ ಆಡಳಿತವನ್ನು ನೋಡ್ಕೊಳ್ತಾ ಇರ್ತಾನೆ. ಆ ವಿವಿಧ ಅಧ್ಯಕ್ಷರುಗಳು ಯಾರು ಅಂತಂದರೆ ಮೊದಲನೇದು ಪಣಾಧ್ಯಕ್ಷ ಅಂತಂದರೆ ಇವನು ವ್ಯಾಪಾರ, ವಾಣಿಜ್ಯ, ತೂಕ ಮಾಡೋದಾಗಿರ್ಬೋದು, ಅಳತೆ ಮಾಡೋದಾಗಿರ್ಬೋದು, ಈ ಎಲ್ಲ ವ್ಯವಹಾರಗಳನ್ನು ಇವನು ನೋಡ್ಕೊಳ್ತಾನೆ. ಆಮೇಲೆ ಶೂಲ್ಯಾಧ್ಯಕ್ಷ ಅಂತಂದರೆ ಇವನು ಜಾತ್ರೆ ಆಗಿರ್ಬೋದು, ಸಂತೆ ಆಗಿರ್ಬೋದು, ಇಲ್ಲಿ ತೆರಿಗೆ ತೆಗೆದುಕೊಳ್ಳೋದಾಗಿರ್ಬೋದು, ಅವುಗಳನ್ನು ವ್ಯವಸ್ಥೆ ಮಾಡೋದಾಗಿರ್ಬೋದು, ಆ ಎಲ್ಲ ವ್ಯವಹಾರಗಳನ್ನು ಇವನು ನೋಡ್ಕೊಳ್ತಾನೆ. ಆಮೇಲೆ ತೆರಿಗೆ ತಗೊಳ್ಳೋದಾಗಿರ್ಬೋದು, ಇದನ್ನೆಲ್ಲ ಅವನು ನೋಡ್ಕೊಳ್ತಾನೆ. ಇನ್ನು ನಗರಾಧ್ಯಕ್ಷ ಅಂತಂದರೆ ಒಂದು ಊರಿನ ಅಥವಾ ಒಂದು ಪುರದ ಮುಖ್ಯಸ್ಥ ಆಗಿರ್ತಾನೆ. ಈಗಿನ ಜಿಲ್ಲಾಧಿಕಾರಿಗೆ ನಾವು ಇವನನ್ನು ಹೋಲಿಸ್ಬೋದು. ಆ ನಗರದ ಪೂರ್ತಿ ವ್ಯವಹಾರವನ್ನು ಇವನು ನೋಡ್ಕೊಳ್ತಾನೆ. ಆಮೇಲೆ ಸುರ ಅಂತಂದರೆ ಮದ್ಯ ಅಥವಾ ಲಿಕ್ಕರ್, ಆ ಮದ್ಯದ ವ್ಯವಹಾರವನ್ನು ನೋಡ್ಕೊಳ್ತಕ್ಕಂಥ ಅಧಿಕಾರಿ. ಆಮೇಲೆ ಗಣಿಕಾಧ್ಯಕ್ಷ ಅಂತಂದರೆ ಈ ಅರಮನೆಯಲ್ಲಿ ಸೇವೆ ಮಾಡ್ತಕ್ಕಂಥ ಸೇವಕರೇನಿರ್ತಾರ, ಯಾರನ್ನ ನೇಮಕ ಮಾಡ್ಕೋಬೇಕು, ಎಷ್ಟು ದಿನ ನೇಮಕ ಮಾಡ್ಕೋಬೇಕು, ಈ ಸೇವಕರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯವಹಾರವನ್ನು ಇವನು ನೋಡ್ಕೊಳ್ತಾನೆ. ಆಮೇಲೆ ಸೀತಾಧ್ಯಕ್ಷ ಅಂತಂದರೆ ಸೀತಾ ಅಂದರೆ
ಇಲ್ಲಿ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವ್ಯವಹಾರವನ್ನು ಅಥವಾ ಕೃಷಿಕರ ಕಷ್ಟಗಳನ್ನು ಅಥವಾ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ವ್ಯಕ್ತಿ. ಆಮೇಲೆ ಗೋ ಅಧ್ಯಕ್ಷ, ಈ ಹಸು ಅಥವಾ ಆಕಳಿಗೆ ಅಥವಾ ಗೋವಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯವಹಾರವನ್ನು ಇವನು ನೋಡ್ಕೊಳ್ತಾನ. ಆಮೇಲೆ ನಾವಾಧ್ಯಕ್ಷ ಅಂತಂದರೆ ಈ ನೌಕೆ ಆಗಿರ್ಬೋದು ಅಥವಾ ಹಡಗಾಗಿರ್ಬೋದು, ಅದ್ರ ಮೂಲಕ ಆಗ್ತಕ್ಕಂಥ ವ್ಯವಹಾರ ಆಗಿರ್ಬೋದು ಅಥವಾ ಜನರನ್ನು ಸಾಗಿಸೋದಾಗಿರ್ಬೋದು, ಈ ಎಲ್ಲ ವ್ಯವಹಾರಗಳನ್ನು ಇವನು ನೋಡ್ಕೊಳ್ತಾನ. ಆಮೇಲೆ ಅಕ್ಷಪಟಲಾಧ್ಯಕ್ಷ ಅಂತಂದರೆ ಲೆಕ್ಕಪತ್ರ ಅಧಿಕಾರಿ ಆಗಿರ್ತಾನೆ. ಅದು ಖಜಾನೆ ಆಗಿರ್ಬೋದು ಅಥವಾ ಉಗ್ರಾಣ ಆಗಿರ್ಬೋದು, ಆಮೇಲೆ ಅರಮನೆ ಆಗಿರ್ಬೋದು, ಯಾವುದೇ ಒಂದು ಲೆಕ್ಕಪತ್ರ ಇಡ್ತಕ್ಕಂಥ ಒಂದು ಅಧಿಕಾರಿ ಇವನು ಆಗಿರ್ತಾನೆ. ಆಮೇಲೆ ಕೊನೆಯದು ಕೋಶ ಸಂಗ್ರಹಾಧ್ಯಕ್ಷ. ಕೋಶ ಅಂತಂದರೆ ಇಲ್ಲಿ ಖಜಾನೆ ಆಗಿರ್ತದ. ಆ ಖಜಾನೆಯ ಮುಖ್ಯಸ್ಥ ಕೋಶ ಸಂಗ್ರಹಾಧ್ಯಕ್ಷ ಆಗಿರ್ತಾನೆ. ಆ ಖಜಾನೆಯ ಪೂರ್ತಿ ಮಾಹಿತಿಯನ್ನು ರಾಜನಿಗೆ ಇವನು ಕಾಲಕ್ಕೆ ನೀಡ್ತಾ ಇರ್ತಾನೆ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ರಾಜನಿಗೆ ಸಹಾಯ ನೀಡತಕ್ಕಂಥ ಅಧಿಕಾರಿಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಕೌಟಿಲ್ಯನ ಸಪ್ತಾಂಗ ಸಿದ್ಧಾಂತದ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.